ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನಾನು ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ಇದು ಅವ್ರದ್ದು ಓಲ್ಡ್ ವಾಶ್ರೂಮ್ ಇದ್ದದ್ದು. ಸೊ ಅಲ್ಲಿದೊಂದು ವಿಡಿಯೋ ತೆಗೆದು, ಯಾಕಂದರೆ ನಾವು ಇಲ್ಲಿ ಇರಲಿಕ್ಕೆ ಬರ್ತಾ ಇದ್ವಿ ಏಪ್ರಿಲ್ ಮೇ ಟೈಮಲ್ಲಿ ಎಲ್ಲ ಅಲ್ಲಿಯೇ ನಾವು ಸ್ನಾನಕ್ಕೆ ಎಲ್ಲ ಅಲ್ಲಿಯೇ ಹೋಗೋದು. ಹಳೆ ಮನೆ ಎಲ್ಲ ಇತ್ತಲ್ಲ ಆಗ. ಸೊ ಇದು ಬಂದು ಇವ್ರದ್ದು ಬಾವಿ ಮೇಲೆ ನೀರು ತುಂಬ ಮೇಲೇ ಉಂಟು, ಸರಿಯಾಗಿ ಕಾಣಿಸುತ್ತೇನೆಲ್ಲ. ಆದರೂ ಕೂಡ ಅವ್ರದ್ದು ನೀರು ಯಾವತ್ತೂ ಕೂಡ ಒಂದು ಡ್ರೈ ಅಂತ ಆಗೇ ಇಲ್ಲ, ಯಾವತ್ತೂ ಕೂಡ ನಾವು ನೋಡೇ ಇಲ್ಲ. ನೆಕ್ಸ್ಟ್ ಬಂದು ನಾವು ಇಲ್ಲಿ ಮಾವನ ವೈಫಿಗೆ ಪಿಕಪ್ ಮಾಡಿಕೊಂಡ್ವಿ. ಅವರು ಕೂಡ ನಮಗೆ ಬರಲಿಕ್ಕಿತ್ತು. ಸೊ ನಾವು ಆನ್ ದ ವೇ ಅವರನ್ನು ಪಿಕಪ್ ಮಾಡಿಕೊಂಡ್ವಿ. ನನ್ನ ಚಿಕ್ಕಮ್ಮನದೊಂದು ಚಿಕ್ಕ ಶಾಪ್ ಉಂಟು ಬಟ್ಟೆದು. ಸೊ ಅವರ ಬಟ್ಟೆ ಶಾಪಿಗೋಸ್ಕರನೇ ಅಂತ ಬಂದದ್ದು. ಅವರು ಓಪನ್ ಮಾಡಿ ಒಂದು 2 years ಆಯಿತು. ಸೊ ನೋಡಿಲ್ಲ ಅಲ್ಲ ಅಂತೇಳಿ ನಾವು ಬ್ಯಾಕ್ ಸೈಡ್ ರೋಡಿಂದ ನಡ್ಕೊಂಡು ಬರ್ತಾ ಇದ್ದೀವಿ, ಗಾಡಿ ಪಾರ್ಕ್ ಮಾಡಿ. ಮೇನ್ ರೋಡಿಂದ ಒಂದು ಸ್ವಲ್ಪ ಒಳಗೆ ಉಂಟು ಅವ್ರದ್ದು ಮನೆ, ತುಂಬ ಒಳಗೆ, ಹೊಸಾಡ್ ಅಂತ ಹೇಳಿ. ನಮ್ಮ ಈ ಸೈಡಿನವರಿಗೆ ಗೊತ್ತಿರುತ್ತೆ, ನಮ್ಮ ತಾಯಿ ಮನೆ ಸೈಡಿನವರಿಗೆ. ಅಲ್ಲಿ ಇದು ನಾನೀಗ ಝೂಮ್ ಮಾಡಿ ತೋರಿಸಿದ್ದು ಚರ್ಚ್ ಹತ್ರ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರ್ಬೋದು. ಇದು ಇವ್ರದ್ದು ಶಾಪು. ಅವಳು ತುಂಬಾ ಬಟ್ಟೆ ಇಡ್ತಾಳೆ. ಈಗ ಸುಮಾರು ಮುಗಿತಾ ಬಂದಿದೆ, ಸ್ವಲ್ಪನೇ ಉಂಟು ಅವಳದೀಗ. ನಾವು ಕೂಡ ನೋಡೋಣ, ಏನಾದರೂ ಒಂದು ಲೈಕ್ ಆದರೆ ತೊಗೊಂಡ್ರೆ ಆಯಿತು ಅಂತ ಹೇಳಿ. ನಾವು ಹೇಗೆ ಫ್ಯಾನ್ಸಿಗೆ ಸ್ವಲ್ಪ ತಂದೆ ಸೇಲ್ ಮಾಡ್ತೀವಿ, ಹಾಗೆಯೇ ಸೇಲ್ ಮಾಡ್ತಾಳೆ. ಅದರಲ್ಲಿ ಕೂಡ ಅವಳದ್ದು ಪ್ರೈಸಸ್ ತುಂಬಾ ಕಡಿಮೆ ಉಂಟು ಅಂತ ಹೇಳ್ಬೋದು. ನನಗೆ ಹಾಗೆ ಅನಿಸ್ತಿತ್ತು. ಸೇಮ್ ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು. ಯಾಕಂದರೆ ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು, ನಾವು ಇದೇ ಬಟ್ಟೆಯನ್ನು ಕಾಸ್ಟ್ಲಿಯಲ್ಲಿ ತೊಗೊಂಡಿದ್ದೀವಿ ಅಂತ ಆಲ್ರೆಡಿ ಇದ್ದ ಬಟ್ಟೆ ತೋರಿಸಿ ಹೇಳ್ತಾ ಇದ್ಲು. ಸೊ ಅವಳಿಗೆ ಒಂದು ಸಪೋರ್ಟ್ ಕೂಡ ಆಗುತ್ತೆ, ನಾವು ಬಂದು ಮೀಟ್ ಆಗೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಬಂದು ನಾನು ಈ ಸೀರೆ ಒಂದು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾನೆ ಇದ್ದೆ. ಇವರು ಉಪದ್ರವೇ ಮಾಡ್ತಾ ಇದ್ದರು, ಮಕ್ಕಳು ಹಾಗೆ ಎಲ್ಲ ಒಂದು ಶಾಪಿಂಗಿಗೆ ಬಂದರೆ ಉಪದ್ರವೇ ಕೊಡೋದು. ಸೊ ನಂದು ಇನ್ನೂ ಕನ್ಫ್ಯೂಷನಲ್ಲಿಯೇ ಉಂಟು, ಯಾವುದು ತೊಗೊಳ್ಳೋದು ಅಂತ. ತಂಗಿ ಕೂಡ ಯಾವುದು ತೊಗೊಳ್ಳೋದು ಅಂತ ಹೇಳಿ. ನಾನು ಯಾವತ್ತೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸಿಂಪಲ್ ಸಾರಿಯೇ ತೊಗೊಳ್ಳೋದು. ಯಾಕಂದರೆ ನಾನು ಫಸ್ಟ್ ಸಾರಿ ಒಂದು ಸ್ವಲ್ಪ ಉಟ್ಟು ಅದರ ನಂತರ ಗೌನ್ ಆ ಥರನೇ ಸ್ಟಿಚ್ ಮಾಡಿಸೋದು. ಸೊ ಅದಕ್ಕೋಸ್ಕರ ನೋಡ್ತಾನೆ ಇದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಗಿತ್ತು, ಬಟ್ ಗ್ರೀನ್ ಕಲರ್ ಆಗಿರೋದ್ರಿಂದ ನಾನು ತಗೊಂಡಿಲ್ಲ. ಗ್ರೀನ್ ನಿಮಗೆ ಗೊತ್ತಿರೋ ಹಾಗೆ ನಂದು ಫೇವ್ರೆಟ್, ಮತ್ತೆ ಗ್ರೀನೇ ಬರ್ತದೆ ಡ್ರೆಸ್ ಅಂತ ಹೇಳಿ. ಇವಳು ಟಾಪ್ಸನ್ನೆಲ್ಲ ಟ್ರೈ ಮಾಡ್ತಾ ಇದ್ಲು ಡ್ರೆಸ್ಸಿನ ಮೇಲೇ. ಮತ್ತು ಅವಳು ಕೂಡ ಇದು ತೊಗೊಂಡಿಲ್ಲ, ಬೇರೆದು ತೊಗೊಂಡಿದ್ದಾಳೆ. ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಗಿದೆ. ಅದನ್ನೇ ನೋಡ್ತಾನೇ ಇದ್ವಿ, ಯಾವುದು ತೊಗೊಳ್ಳೋದು ಎಂದ ಒಂದು ಬಟ್ಟೆಗಳದನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಬಂದಿದ್ದೀವಿ. ಅವಳು ಪಾಪ ಅದನ್ನು ತೆಗೆದು ಕೂಡ ಇಟ್ಟಿಲ್ಲ, ಅವಳು ನಮ್ಮ ಜೊತೆಗೆ ಬರಬೇಕಿತ್ತಲ್ಲ. ಸೊ ಇದನ್ನೆಲ್ಲ ನೋಡ್ತಾನೇ ಇದ್ವಿ. ಈ ಥರದ್ದು ಕೂಡ ಇತ್ತು. ಇದು ಕೂಡ ಇಷ್ಟ ಆಯಿತು ನನಗೆ. ಐ ಥಿಂಕ್ ಇದು 1500 ಏನೋ ಸರಿ ನೆನಪಿಲ್ಲ ನನಗೆ ಎಷ್ಟಿತ್ತು ಅಂತ ಹೇಳಿ. ಸೊ ಇದೊಂದು ನಾನು ತೊಗೊಂಡೆ. ನೆಕ್ಸ್ಟ್ ಎಟ್ ದ ಎಂಡ್ ಗ್ರೀನ ಇದು ಅಂತ ಹೇಳಿ ಬಂದು ಇದೊಂದು ತೊಗೊಂಡೆ. ಗ್ರೀನ್ ತೊಗೊಂಡಿಲ್ಲ, ಮತ್ತು ಗ್ರೀನ್ ಸೇಮ್ ಆಗ್ತದಲ್ಲ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದೊಂದು ತೊಗೊಂಡೆ. ಇದು ಕೂಡ ನನಗೆ ಇಷ್ಟ ಆಯಿತು. ಪ್ಯಾಂಟ್ ಮತ್ತು ಟಾಪ್ ಸೇರಿ 400 ಏನೋ ಇತ್ತು. ಸಾರಿ ಐ ಥಿಂಕ್ 800. ಈಗ ಈ ಥರದ್ದು ಬ್ಲೌಸ್ ಪೀಸ್ ತರಲಿಕ್ಕೆ ಹೋಗಿದ್ರೇ 800 ರೂಪೀಸ್ ಉಂಟು. ಸೊ ನನಗೆ ತುಂಬ ಇಷ್ಟ ಆಯಿತು. ನಾವು ಅದನ್ನೆಲ್ಲ ಪ್ಯಾಕ್ ಮಾಡಿ ಈಗ ಹೊರಡೋದು. ಅವಳು ಈಗ ಪ್ಯಾಕಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕಿಲ್ಲ, ಅದನ್ನು ತೆಗೆದು ಚಾರಲ್ಲಿ ಎಲ್ಲ ಇಟ್ಟು ಬಂದಿದ್ದಾಳೆ. ಬಿಕಾಸ್ ಸುಮ್ಮನೆ ಮತ್ತೆ ಟೈಮ್ ಆದರೆ ಕಷ್ಟ, ಅಮ್ಮನಿಗೆ ಹೆಲ್ಪ್ ಮಾಡಬೇಕಲ್ಲ. ಹಾಗೆ 1 ಗ್ರಾಮ್ ಗೋಲ್ಡಿದು ಐಟಮ್ಸ್ ಕೂಡ ಇಡ್ತಾಳೆ ಅವಳು. ಬ್ಯಾಂಗಲ್ಸ್ ಎಲ್ಲ ತುಂಬ ಒಳ್ಳೆಯದೇ ಇತ್ತು. 1 ಗ್ರಾಮ್ಸ್ ಇದು ಕರಿಮಣಿ ಪ್ಯಾಟರ್ನ್ಸ್ ತುಂಬಾ ಉಂಟು ಅವಳ ಹತ್ರ. ಕರಿಮಣಿ ನೋಡಿದರೆ ಮಾತ್ರ ಗೊತ್ತೇ ಆಗಲ್ಲ ಗೋಲ್ಡ್ ಅಲ್ಲ ಅಂತ ಹೇಳಿ. ಸೊ ನಾವೀಗ ಹೊರಟೋದು. ಅಮ್ಮ ವೇಟ್ ಮಾಡ್ತಾ ಇದ್ದಾರೆ, ಹೇಗಾದರೂ ಬೇಗ ಹೋಗಿ ರೀಚ್ ಆಗೋದು. ನನಗೆ ಯಾವತ್ತು ಹೊಸಾಡು ಹೋಗೋದಂತ ಹೇಳಿದರೆ ಭಾರಿ ಟೆನ್ಷನ್ ಆಗ್ತಾಯಿತ್ತು. ರೋಡ್ ಸ್ವಲ್ಪನೂ ಸರಿ ಇರಲಿಲ್ಲ. ಈ ಸಲ ಒಂದು 1 ಅವರದಿಂದ 10 ಮಿನಿಟ್ಸ್ ಒಳಗೇ ರೀಚ್ ಆಗಿದ್ದಕ್ಕೆ ತುಂಬ ಖುಷಿಯಾಯಿತು. ನನಗೆ ಗೊತ್ತೇ ಇರಲಿಲ್ಲ ಈಗ ಹೊಸಾಡು ಅಂದರೆ ಇಷ್ಟು ಹತ್ತಿರ ಆಗಿದೆ ಅಂತ ಹೇಳಿ. ಇದೊಂದು ವಾಟರ್ ಪಾರ್ಕಿಗೆ ನಾನು ಬರಬೇಕು, ನೋಡಬೇಕು. ನೆಕ್ಸ್ಟ್ ಮಂತ್ ಬರಲಿಕ್ಕೆ ಉಂಟು. ನಾನು ಅಕ್ಕನ ಮನೆಯಲ್ಲಿ ಒಂದು ಮದುವೆ ಉಂಟು, ಸೊ ಅಲ್ಲಿ ಬರಲಿಕ್ಕೆ ಉಂಟು. ಹಾಗಾದರೂ ಟೈಮ್ ಮಾಡಿ ಬರಬೇಕಂತ ಅಂದ್ಕೊಳ್ತೀನಿ. ಇದು ಕೂಡ ಹೊಸದಾಗಿದೆ, ಸೊ ನಾನು ಒಳಗೆ ನೋಡಿಲ್ಲ ಅಂತ ಹೇಳಿ. ಎಷ್ಟು ಟೂರಿಸ್ಟ್ಗಳು ಬರ್ತಾರೆ ಅಂತ ಹೇಳಿದರೆ ನೋಡಿ ಖುಷಿ ಆಗ್ತದೆ. ನಮ್ಮ ಹೊನ್ನಾವರ ಇಲ್ಲಿ ರೀಚ್ ಆಗಿದೆ ಅಂತ. ಇದು ನಮ್ಮದು ಹೊನ್ನಾವರ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್. ಈ ಥರ ಟ್ರೈನ್ ಮೊದಲೇ ಇತ್ತು ಇದೆಲ್ಲ.
ಈಗ ಎಲ್ಲ ಅದೊಂದು ಫ್ಯಾಷನ್ ಥರ ಕಾಣಿಸುತ್ತೆ, ಬಿಕಾಸ್ ಬೋಟಿಂಗ್ ಕೆಳಗೆ ಎಲ್ಲ ಜನರು ಟ್ರೈನ್ ಪಾಸ್ ಆಗೋದನ್ನೇ ನೋಡ್ತಾ ವೇಟ್ ಮಾಡ್ತಾ ಇರ್ತಾರೆ, ಬಿಕಾಸ್ ಫೋಟೋಸಿಗೋಸ್ಕರ. ತುಂಬಾ ಬೋಟ್ಗಳಿವೆ. ನಾನು ನೋಡಿರಲಿಲ್ಲ ಯಾವತ್ತೂ ಕೂಡ. ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲ ಬರ್ತಾ ಇತ್ತು ಬೋಟಿಂಗ್ಸ್ ಇದು ಪಿಕ್ ಎಲ್ಲ. ನಾನು ಇವತ್ತು ಎಷ್ಟು ಬೋಟ್ಸ್ ಉಂಟು ಇಲ್ಲಿ ಅಂತ ಹೇಳಿ ನೋಡಿದ್ದು. ಮೊದಲು ಬೋಟ್ಸ್ ಇರ್ತಾ ಇದ್ವು, ಬಟ್ ಇಷ್ಟು ಫ್ಯಾನ್ಸಿ ಬೋಟ್ಗಳೆಲ್ಲ ಇರ್ತಾ ಇರಲಿಲ್ಲ. ಇದು ನಮ್ಮ ಹೊನ್ನಾವರದ್ದು ಚರ್ಚ್. ನಾನು ಹುಟ್ಟುವ ಮೊದಲು ನಮ್ಮ ಅಮ್ಮನಿಗೆ ಎಲ್ಲ ಹೊನ್ನಾವರಕ್ಕೇ ಚರ್ಚ್ಗೆ ಬರಬೇಕಿತ್ತಂತೆ. ಮತ್ತು 92 ನಮಗೆ ಅಲ್ಲಿ ನಮ್ಮ ಊರಲ್ಲಿ ಚರ್ಚ್ ಆದದ್ದು, ಇಲ್ಲಾಂದರೆ ಇಲ್ಲಿಯೇ ಚರ್ಚಿಗೆ ಬರಲಿಕ್ಕಿತ್ತಂತೆ. ಸೊ ಇದು ನಾವೀಗ ಹೊರಟಿದ್ದೀವಿ, ನಮ್ಮ ಮನೆಗೆ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆಗೆ ಹೋಗಿ ರೀಚ್ ಆಗುವಾಗಲೇ ಒಂದು ದೊಡ್ಡ 2 ಟರ್ನ್ಸ್ ಬರುತ್ತೆ. ಅದೊಂಥರ ನೋಡಲಿಕ್ಕೇ ಚೆನ್ನಾಗಿ ಕಾಣಿಸುತ್ತೆ. ನಾವು ಬಸ್ ಪಾಸ್ ಇದ್ದರೂ ಕೂಡ ಸ್ಕೂಲಲ್ಲಿ ಕೊಟ್ಟ ಸೈಕಲಿಗೆ ಎತ್ಕೊಂಡು ಬರ್ತಿದ್ವಿ. ಆ ಸೈಕಲಿಗೆ ದೊಡ್ಡ ಗುಡ್ಡಕ್ಕೇನೋ ಹತ್ತುತ್ತಾ ಇರಲಿಲ್ಲ, ಅರ್ಧ 1 ಅವರ್ ನಡ್ಕೊಂಡು ಹೋದಾಗೇ ಆಗ್ತಿತ್ತು. ಬಟ್ ಆಗ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಫ್ರೆಂಡ್ಸ್ಗಳು ಹೋಗ್ತಿದ್ದೀವಿ ಅಂತ ಹೇಳಿ ಸೈಕಲ್ ಎತ್ಕೊಂಡು ಹೋಗ್ತಿದ್ವಿ. ಬಂದ ತಕ್ಷಣ ಕೈಯೊಂದು ತೊಳ್ಕೊಂಡು ಕಟ್ಟಿಂಗ್ ಸ್ಟಾರ್ಟ್, ಯಾಕಂದರೆ ಆಲ್ರೆಡಿ ಅತ್ತೆ ಎಲ್ಲ ಮನೆಗೆ ಬಂದಾಗಿತ್ತು, ಕಟ್ಟಿಂಗ್ ಸ್ಟಾರ್ಟ್ ಮಾಡಿದರು. ಸೊ ನಾನು, ಹಸ್ಬೆಂಡು, ಚಿಕ್ಕಮ್ಮ ಎಲ್ಲ ಕಟ್ಟಿಂಗ್ ಫಾಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅತ್ತೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಕಟ್ಟಿಂಗ್. ಕಾಯಿ ತುರಿಯೋದೇನುಂಟು ತೊಗೊಂಡು ಬಂದಿದೆ, ಅದು ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ. ಎಲ್ಲರೂ ಅದನ್ನೇ ನೋಡ್ತಾ ಇದ್ದಾರೆ. ಇವಳು ಪ್ರಿಯಾಂಕಾ ಅಂತ ಹೇಳಿ ನನ್ನ ಫ್ರೆಂಡ್ ಕಮ್ ಮತ್ತು ಅಣ್ಣನ ವೈಫು. ನಾವು ತುಂಬ ವರ್ಷ ಒಟ್ಟಿಗೆ ವರ್ಕ್ ಮಾಡಿದ್ದೀವಿ ಮುಂಬೈಯಲ್ಲಿರುವಾಗ. ಈಗ ಕೂಡ ಫ್ರೆಂಡ್ಸೇ, ಬಟ್ ನಾವು ತುಂಬ ಮಾತಾಡಲಿಕ್ಕೆ ಸಿಗಲ್ಲ. ಫ್ಯಾಮಿಲಿ ಆದ ನಂತರ ಹಾಗೇನೆ ಅಲ್ಲ, ಬಟ್ ನಾವು ಕ್ಲೋಸೆಸ್ಟ್ ಫ್ರೆಂಡ್ ಆಗಿದ್ವಿ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದೆ. ಇವನು ಬಂದದಿಂದ ಸರಿಯಾಗಿ ಊಟವೇ ಮಾಡಿಲ್ಲ ಅಂತ ಹೇಳ್ಬೋದು. ನನ್ನ ಕಸಿನ್ಸ್ ಮಕ್ಕಳು, ಅವನ ಕಸಿನ್ಸ್ ಎಲ್ಲ ಒಂದು ಸೇರಿ ಆಟ ಆಡ್ತಾ ಇದ್ದಾರೆ. ಅಂದರೆ ಅವರಿಗೆ ಊಟ ತಿಂಡಿ ಏನು ಕೂಡ ಬೇಡ. ಇವಾಗ ಕೂಡ ಬಂದಿದ್ದಾಳೆ ಸಂಜೆನೆ, ಅವಳಿಗೋಸ್ಕರ ನನ್ನ ಚಿಕ್ಕಮ್ಮನ ಮಗಳು ನಿಂತಿದ್ದು ಕರ್ಕೊಂಡು ಬರಬೇಕಂತಾನೆ. ನಮ್ಮ ಮನೇಲಿ ಫುಲ್ ಮಕ್ಕಳು. ನಾವು ಇವಳಿ ನೋಡಿ, ಜಾಸ್ಲಿನ್ ತಿಂತಾನೆ ಇದ್ದಾಳೆ. ಅವಳಿಗೆ ಕೂಡ ಒಳ್ಳೆಯದಾಗಿದೆ, ಎಲ್ಲರೂ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡ್ ಲಾಸ್ಟಲ್ಲಿ ಬೆಂಕಿ ಇಟ್ಟಿದ್ದೀವಿ, ಅಂದರೆ ಗ್ಯಾಸ್ ಇಟ್ಟಿದ್ದೀವಿ ದೊಡ್ಡದು. ಅಲ್ಲಿ ಇಡ್ಲಿ ಮಾಡ್ತಾನೆ ಇದ್ದಾರೆ. ಇಡ್ಲಿ ಮಾಡೋದೇ ದೊಡ್ಡ ಕೆಲಸ. ನಾನು ಇಷ್ಟು ವರ್ಷ ಯಾವತ್ತೂ ಕೂಡ ಹಬ್ಬದ ಮೊದಲನೇ ದಿನ ರಾತ್ರಿ ಹಾಗೆ ರೀಚ್ ಆಗ್ತಾ ಇದ್ದದ್ದು. ಬರುವಾಗ ಮಡಂತ್ಯರಿಂದ ಇಡ್ಲಿ ಹಾಗೇನೂ ಕೂಡ ತೊಗೊಂಡು ಬರ್ತಾ ಇದ್ದೆ. ಬಟ್ ಇವತ್ತು ಈ ಸಲ ನಾನು ಬೇಗ ಬಂದಿದ್ದಲ್ಲ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ನಮ್ಮ ಸಲೂನ್ ಕೆಲಸ ಸ್ಟಾರ್ಟ್ ಆಯಿತು. ಇಲ್ಲಿ ಹೇರ್ ಕಟ್ಟಿಂಗ್ ಇತ್ತು, ಇಬ್ಬರಿಗಿತ್ತು. ಮತ್ತು ಫೇಶಿಯಲ್ಸ್ ಇತ್ತು. ಫೇಶಿಯಲ್ಸ್ ಇದು ನನಗೆ ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ. ಎಲ್ಲ ಹುಡುಗರದೇ, ನಮ್ಮ ಮನೆಯ ಫ್ಯಾಮಿಲಿ ಹುಡುಗರೇನಿದ್ದಾರೆ ಅಲ್ಲೆಲ್ಲರಿಗೂ ಫೇಶಿಯಲ್ಸ್ ಬೇಕೇ ಬೇಕು ಅವರಿಗೆ. ಅವ್ರು ನನ್ನನ್ನು ಕಾಯ್ತಾ ಇರೋದು. ಇಲ್ಲಾಂದರೆ ನನ್ನ ಚಿಕ್ಕಪ್ಪನ ಮಗಳು ಕೂಡ ಬ್ಯೂಟಿಷಿಯನ್, ಅವಳಿಗೆ ಕೂಡ ಕಾಯ್ತಾ ಇರ್ತಾಳೆ. ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 o'clock ಅಮ್ಮನಿಗೆ ಎಬ್ಬಿಸಲಿಕ್ಕೆ ಹೇಳಿದ್ದೆ ನಾನು. ಸೊ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಕೆಲಸ ಫ್ರೈಡ್ ರೈಸ್ ಮಾಡೋದು. ಸೊ ನಾನು ಬರುವಾಗ ಮಷಿನ್ ಎತ್ಕೊಂಡೇ ಬಂದಿದ್ದೆ. ಯಾರಿಗಾದರೂ ಈ ಥರ ಕಟ್ಟಿಂಗ್ ಫ್ರೈಡ್ ರೈಸ್ ಇದೆಲ್ಲ ಇಂಟ್ರೆಸ್ಟ್ ಇದ್ದರೆ ಈ ಥರ ಕಟ್ಟಿಂಗ್ ಮಷಿನ್ ತೊಗೊಳ್ಬೋದು. ಬಿಕಾಸ್ ಕಟ್ಟಿಂಗ್ ಇದು ಕಿರಿಕಿರಿ ಅಲ್ಲ, ಚಿಕ್ಕದಾಗಬೇಕು ಅಂತ ಹೇಳಿ ನಾನು ಆನಿಯನ್ ಎಲ್ಲ ಹಾಕಲ್ಲ, ಹಾಗಂತ ಕ್ಯಾರೆಟ್ ಆ ಥರದ್ದೆಲ್ಲ ಹಾಕ್ತೀನಿ. ಇಲ್ಲಿ ಕಾಯಿ ತುರಿತಾ ಇದ್ದಾರೆ. ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಮೆಣಸು ಎಲ್ಲ ಹಾಕಿ ಒಂದೇ ಸಲ ಇದು ಮಾಡಿಬಿಡೋದು. ಪೇಸ್ಟ್ ಆಗಲ್ಲ, ಅದರಲ್ಲಿ ಕಟ್ಟಿಂಗ್ ಆಗುತ್ತೆ. ಇದು ಗ್ಲೆನ್ನಿನವ್ರದ್ದು, ಒಳ್ಳೆದುಂಟು. ಈಗ ನನ್ನದು ಐ ಥಿಂಕ್ 3 years ಆಗಲಿಕ್ಕೆ ಬಂತಂತ ಅನಿಸುತ್ತೆ. ಸೊ ಒಳ್ಳೆ ಮಿಕ್ಸ್ ಕಟ್ಟಾಗಿ ಬರುತ್ತೆ. ಈ ಈರುಳ್ಳಿ ಕ್ಯಾಪ್ಸಿಕಮ್ ಒಂದು ಹಾಕಲ್ಲ ನಾನು. ಇಲ್ಲಿ ಬಂದು ಇವರು ಕಸ್ಟರ್ಡಿದು ಫ್ರೂಟ್ಸ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ಹೆಲ್ಪ್ ಮಾಡ್ತಾರೆ ಇಲ್ಲಿ ಎಲ್ಲರೂ ಕೂಡ. ಇಲ್ಲಿ ಹಬ್ಬ ಅಂದರೆ ಹಾಗೇನೆ, ನಮ್ಮ ಮನೆಯಲ್ಲಿ ಸ್ಪೆಷಲಿ ಚಿಕ್ಕಮ್ಮ ಅತ್ತೆ ಹಾಗೆ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಸೊ ನಮಗೆ ಬೇಗ ಚರ್ಚಿಗೆ ಹೋಗಲಿಕ್ಕೆ ಕೂಡ ಸಿಗ್ತದೆ ಅಮ್ಮನಿಗೆಲ್ಲ. ಈ ಸಲ ಅಂತೂ ಬೇಗವೇ ಆಗಿದೆ. ನಾನು ಇಲ್ಲಿ ಫ್ರೈಡ್ ರೈಸ್ ಇದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ರೈಸ್ ಹೊರಗೆ ಇಟ್ಟಿದ್ದಾರೆ ಮಾಡಲಿಕ್ಕೆ. ನನ್ನ ತಮ್ಮ ಎತ್ಕೊಂಡು ಕೊಡ್ತಾ ಇದ್ದಾನೆ ನನಗೆ ಹೊರಗೇನೆ ಮಿಕ್ಸಪ್ ಮಾಡುವ ಅಂತ ಹೇಳಿ. ದೊಡ್ಡ ಪಾತ್ರೆ ಬೇಕಲ್ಲ. ಸೊ ನಾವಿಲ್ಲಿ ಬಂದು 2 kgs ಇದು ಮಾಡಿದ್ದು.
ತುಂಬಾ ಒಳ್ಳೆಯದಾಗಿತ್ತು ಆ್ಯಕ್ಚುಲಿ. ಬೇಗವೇ ಮುಗ್ದಿದೆ, ಅಂದರೆ ಎಂಡ್ ಆಗುವಾಗಲೇ ಮುಗ್ದಿದೆ ಫ್ರೈಡ್ ರೈಸ್. ರೇರ್ ಐಟಮ್ಸ್ ಹಾಗೆ ಅಲ್ಲ, ಬೇಗ ಮುಗಿಯುತ್ತೆ. ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಆಗಿದೆ ಅಮ್ಮಂದು. ಐ ಥಿಂಕ್ ಅದು ಚಿಕನ್ ಗ್ರೇವಿಗೆ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೂಡ ಬೇಗ ಎದ್ದಿದ್ರು, ಇವಳು ಎದ್ದಿದ್ದಾಳೆ ಈಗ ಇವಳು ಕೂಡ ಕಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇದು ಚಿಕನ್ ಕೂಡ ಬಂದಿದೆ. ಇದು ಕಬಾಬಿಗೆ ಐ ಥಿಂಕ್ ಪೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟು ಹೋಗ್ತಾರೆ ಅಮ್ಮ ಚರ್ಚಿಗೆ. ಮತ್ತೆ ಬಂದು ಫ್ರೈ ಮಾಡೋದು, ಎಲ್ಲ ಕೆಲಸ ಆಗಿದ್ದರೆ ಬಂದು ಜಸ್ಟ್ ಫ್ರೈ ಮಾಡೋದು ಅಷ್ಟೇ ಅಲ್ಲ. ಇಲ್ಲಿ ಗ್ರೇವಿ ಕೂಡ ಆಗಿದೆ ಐ ಥಿಂಕ್. ಸಾರಿ, ಅದು ಸಾಂಬಾರ್ ಇದು ನಾನು ಮಾಡಿದ್ದು. ಸಾಂಬಾರು ಕೂಡ ನಾನು ಮಾಡಿದ್ದು, ಫ್ರೈಡ್ ರೈಸ್ ನಾನು ಮಾಡಿದ್ದು. ಬಾಕಿ ಎಲ್ಲ ಪೋರ್ಕ್ ಅದು ಇದು ಎಲ್ಲ ಅಮ್ಮವೇ ಮಾಡಿದ್ದು. ಈಗ ಚಾಗೆ ಕೂಡ ಇಟ್ಟಿದ್ದೀವಿ. ಎಲ್ಲ ಹೊರಗೇನೆ ಚಹಾ ಕೊಟ್ಟು ಒಂದು ಸಲ ಕ್ಲೀನ್ ಮಾಡಿಕೊಡ್ದು ಮನೆಯೆಲ್ಲ. ಮತ್ತು ಚರ್ಚಿಗೆ ಹೋಗ್ಬೋದಲ್ಲ, ಈ ಸೈಡಲ್ಲಿ ಎಲ್ಲರೂ ಚರ್ಚಿಗೆ ಬೆಳಿಗ್ಗೆ ಹೋಗಿ ಬಿಡ್ತಾರೆ. 1 ಗಂಟೆಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರುವ ಟೈಮಲ್ಲಿ ಎಲ್ಲ ಬರೋದು. ಹಾಗೆ ನಮ್ಮ ಸೈಡಿನಲ್ಲಿ ಅಂದರೆ ಟೈಮ್ ಇರಲ್ಲ, ನಾವೆಲ್ಲ ಹಬ್ಬಕ್ಕೆ ಹೋಗುವಾಗ ಹೊಟ್ರಾಶೆ ಹೋಗೋದು. ಸೊ ಇಲ್ಲಿ ಹಾಗೆ ಅಲ್ಲ, ಮಧ್ಯಾಹ್ನವೇ ಬರ್ತಾರೆ. ಸೊ ಇಲ್ಲಿ ಬಂದು ಈ ಮಕ್ಕಳು ಆಟ ಆಡ್ತಾ ಇದ್ದಾರೆ. ತಮ್ಮ ಚೇರ್ಸ್ ಕೂಡ ತೊಗೊಂಡು ಬಂದಿದ್ದಾನೆ ಈಗ ರೆಂಟೆಡ್. ಮತ್ತು ಈಗ ತಂಗಿ ನಾವೆಲ್ಲ ಇದನ್ನೆಲ್ಲ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ, ಟೇಬಲ್ ಎಲ್ಲನೂ ರೆಡಿ ಇಟ್ಟೇ ಹೋಗೋದು, ಜಸ್ಟ್ ಇಡೋದು ಕೆಲಸ ಮಾತ್ರ ಚರ್ಚಿಂದ ಬಂದ ನಂತರ. ಇದು ಕಬಾಬ್ ರೆಡಿ, ಮಿಕ್ಸ್ ರೆಡಿ ಉಂಟು. ಇದು ಕೂಡ ನಮ್ಮಮ್ಮ ಫ್ರೈ ಮಾಡಲ್ಲ, ನಮ್ಮ ಅತ್ತೆ ಮಗಳು ಮಾಡಿದ್ದು. ಆ ಥರ ಯಾರಾದರೂ ಒಬ್ಬರು ಮಾಡ್ತಾರೆ, ಅತ್ತೆ ಮಗಳೇ ಜಾಸ್ತಿಯಾಗಿ ಕೂರೋದು. ಇವ್ರದೆಲ್ಲ ಸೀರೆಗೊಂದು ಪಿನ್ನಿಂಗ್ ಹಾಕಿ ಕೊಡ್ತಾ ಇದ್ದೀನಿ ಈಗ. ವಿಡಿಯೋ ಲಾಂಗ್ ಆಗುತ್ತೆ, ನಾನು ಸೊ ಇದರ ನೆಕ್ಸ್ಟ್ ಪಾರ್ಟನ್ನು ಮತ್ತೆ ಹಾಕ್ತೀನಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ